ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರಿಪ್ಪ? ಐ ಹೋಪ್ ಎಲ್ಲ ಆರಾಮಿರ್ತೀರಿ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಆರಾಮಿದ್ದೀವಿ. ಬರ್ರಿ ಬ್ಲಾಗನ್ನು ಶುರು ಮಾಡೋಣ ಅಂತ. ನಿನ್ನೆ ಸೀರೆ ಜಂಪರ ವೇರ್ ಮಾಡಿದ್ನಲ್ರಿ ಫಂಕ್ಷನ್ಗೆ ಅಂತೇಳಿ ಬೆಳಗ್ಗೆ ಇಲ್ಲೇ ಒಂದು ಸ್ವಲ್ಪ ಗಾಳಿಗೆ ಹಾಕಿದ್ದೆ ಫ್ರೆಂಡ್ಸ. ಮಡಿಸಿ ಮತ್ತು ಈಗ ಮಾಡೋದಂಗಾಗಿ ಸಣ್ಣಗೆ ಮಳೆ ಬಂದಂಗೆ ಹಾಕತೈತಿ. ಮತ್ತು ಸೀರೆ ಇದ್ರೆ ವಾಸನೆ ಬರ್ತಾವ್ರಿ, ಒಳ್ಳೆ ಮುಳ್ಳೆ ಅವನ್ನೆಲ್ಲ ಉಡೋಕ್ಕಾಗಂಗಿಲ್ಲ ಚಲೋ ಸೀರೆಗಳು ಅಂತೇಳಿ ಮತ್ತು ತೆಗೆದು ಇಲ್ಲೇ ಇಟ್ಟಿನ ಸೈಡಿಗೆ ಒಳ್ಳಿನ ಸ್ವಲ್ಪ ಜಾಡಿಸಿ ಬಿಸಿಲು ಬಿದ್ದರೆ ಇನ್ನೊಂದು ಸ್ವಲ್ಪ ಗಾಳಿಗೆ ಹಾಕಿ ಮಡಿಸಿ ಇಟ್ಬಿಡ್ತೀನಿ ರೀ. ಅವಾಗೊಮ್ಮೆ ಇವಾಗೊಮ್ಮೆ ಮುಡೋದಾಗುತ್ತೆ. ಹಂಗಾಗಿ ಇಟ್ಟಿಟ್ಟಲ್ಲಿ ಸೀರೆಗಳು ಸ್ಮೆಲ್ ಬಂದಂಗೆ ಆಗ್ತಾವೆ ನೋಡಿರಿ. ಸ್ವಲ್ಪ ಬಿಸಿಲಿಗೆ ಗಾಳಿಗೆ ಇರ್ಲಿಕ್ಕೆ ಯಾವಾಗರೊಮ್ಮೆ ಮನೆಗಿದ್ದಾಗಾರ ಹಿಂಗೆ ಒಳ್ಳೆ ಫಂಕ್ಷನ್ದಾಗಾರ ಉಟ್ಕೊತ ಹೋದ್ರೆ ಸೀರೆಗಳು ಕರೆಕ್ಟಾಗಿ ಮೇಂಟೈನ್ ಆಗ್ತಾವ್ರಿ. ಇರ್ಲಿಕ್ಕಂದ್ರೆ ಒಂಥರ ಇಟ್ಟಲ್ಲೇ ಸ್ಮೆಲ್ ಬಂದಂಗೆ ಆಗಿ ಇದಾದಂಗೆ ಆಗಿಬಿಡ್ತಾವ್ರಿ ಫ್ರೆಂಡ್ಸ. ಸೊ ಬರ್ರಿ ಈಗ ನೆಕ್ಸ್ಟ್ ಕೆಲಸ ನೋಡಮ್ಮಂತ. ಮಕ್ಕಳು ಅಂತರೂ ಸಾಲಿಗೆ ಹೋಗ್ಯಾರ್ರಿ. ನಾಷ್ಟ ಮಾಡಿದ್ದೆ ಉಪ್ಪಿಟ್ಟು. ಇವತ್ತಿನ ಮಂತ್ ಎಂಡ್ ನೋಡ್ರಿ, ತಿಂಗಳು ಕೊನೆ ದಿನ. ಹಂಗಾಗಿ ಮಧ್ಯಾಹ್ನಕ್ಕೆ ಬರ್ತಾರೆ ಅವ್ರು ಇವತ್ತು. ಸೊ ಬುತ್ತಿ ಇರಲಿಲ್ಲ, ಹಂಗೆ ನಾಷ್ಟ ಮಾಡಿ ರೆಡಿಯಾಗಿ ಹೋಗ್ಯಾರ. ನಾನು ಇಲ್ಲೇ ಗ್ಯಾಲ್ರ ಸ್ವಲ್ಪ ಹೊತ್ತು ಕುಂತೀನಿ, ಏನೋ ಒಂಥರ ಆರಾಮ್ ಸಿರಿ ಕುಂತ್ಬಿಟ್ಟಿನಿ ಅವ್ರು ಇವ್ರದ್ದು ಬ್ಲಾಗ್ ವಿಡಿಯೋಗಳು ನೋಡ್ಕೊತ. ಈಗಿನ್ನ ಅಡುಗೆ ಮಾಡ್ಬೇಕು. ಇವತ್ತು ಗುರುವಾರ, ತಲೆ ಸ್ನಾನ ಅದೆಲ್ಲ ಮಾಡಬೇಕು. ಶಾಂಪೂ ಒಂದು ಖಾಲಿ ಆಗಿಬಿಟ್ಟೈತೆ ಮನ್ಯಾಗ, ನೋಡ್ಬೇಕು. ಕೈತ ಮಮ್ಮಿ ಮನ್ಯಾಗಾರ ಒಂದು ಇಸ್ಕೊತೀನಿ, ಮತ್ತು ನಾವು ತಂದಾಗ ಒಳಗೆ ಕೊಟ್ರಾಯ್ತು. ಇನ್ನು ಎಷ್ಟಕ್ಕೊಂದು ಕೆಲಸ ಬಾಕಿ ಐತ್ರಿ. ಈಗ ಮಾಡಾಗ್ಬಿಟ್ಟೈತಿ, ಅದಕ್ಕೆ ಒಂಥರ ತಲೆ ದಿಮ್ ಅನ್ನಕತ್ತೈತಿ. ಎಲ್ಲ ಆಲ್ರೌಂಡರ್ ಎಲ್ಲ ಒಟ್ಟು ಟೋಟಲಿ ಒಮ್ಮೆ ತಲೆ ದಿಮ್ ಅನ್ನಂಗಾಗಿ ಕುಂತುಬಿಟ್ಟಿನಿ. ಈಗ ಸಾವಕಾಶ ಮಾಡಿದ್ರಾಯ್ತು ಅಂತೇಳಿ. ಸೊ ನೋಡೋಣ ಅಂತ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸ ಮಾಡ್ತಾ ಬ್ಲಾಗನ್ನು ತೊಗೊಳ್ತೀನಿ ಫ್ರೆಂಡ್ಸ. ಜಳಕ ಅದನ್ನೆಲ್ಲ ಮಾಡಿದ್ದೀನಿ ನೋಡ್ರಿ. ಕಿವನು ಬಿಚ್ಚಿಟ್ಟಿನಿ ರೀ. ನೀನು ಆರ್ಟಿಫಿಷಿಯಲ್ ಹಾಕೊಂಡಿದ್ನೆಲ್ಲ, ಸೊ ಹಾಗಾಗಿ ಬಿಚ್ಚಿಟ್ಟಿನಿ. ಐಬ್ರೋ ಮೊನ್ನೆ ನೈಟ್ ದೀಪಕ್ಕನ ಜೊತೆಗೆ ಏನು ಎಲ್ಲರಿಗೆ ಇನ್ವೈಟ್ ಮಾಡ್ಕೊ ಹೋಗಿದ್ದು ನೋಡ್ರಿ ಅವ್ರ ಮನೆ ವಾಸುಶಾಂತಿಗೆ. ಬರುವಾಗನೇ ಮಾಡ್ಕೊಂಡು ಬಂದೀನಿ. ಎಷ್ಟು ಸರಿಯಾಗೈತಿ ಇಲ್ಲ ಕಮೆಂಟ್ ಮಾಡಿ. ನಾನು ಎಕ್ದಮ್ ತುಂಬ ಅದಾವ್ರಿ ಐಬ್ರೋ, ಹಾಗಾಗಿ ಈಗ ಒಂದು 15 ದಿನ ಬಿಟ್ಟು ನೋಡ್ರಿ ಫುಲ್ಲ ಭಾಳ ರಫಾಗಿ ಬಂದುಬಿಡ್ತಾವ್ರಿ ಫ್ರೆಂಡ್ಸ. ನೈಟಾಗಿ ಅವರು ಗಡ್ಬಡ್ದಾಗ ಮಾಡ್ಯಾರ. ಹೆಂಗಾಗ್ಯವು ನೀವೇ ಕಮೆಂಟ್ ಮಾಡಿ ಹೇಳ್ರಿ. ಸೊ ಒಂದೊಂದು ಟಿಕ್ಕ ಜಿಗಿ ಇರಂಗಿಲ್ಲ ರೀ. ನಿನ್ನೆ ಹಚ್ಕೊಂಡಿದ್ದು ಫಂಕ್ಷನ್ದಾಗ, ಇನ್ನೂ ಕೂಡ ಐತಿ ಖುಷಿ ಅಂತ ಅನ್ನಿಸ್ತದ. ಸಿಂಪಲಾಗಿ ಮೆಹಂದಿ ತಗೊಂಡಿದ್ದೆ ನಾನೇ, ಈ ಥರ ಬಂದೈತಿ. ಇನ್ನೊಂದೇನಪ್ಪ ಅಂದರೆ ಸದ್ಯಕ್ಕೆ ಪೂಜೆ ಮಾಡ್ಬೇಕು. ಅದಕ್ಕಿಂತ ಮುಂಚೆಕ್ಕೆ ಈಗ ಒಂದು ಕಡೆ ಅನ್ನಕ್ಕೆ ಇಟ್ಟೀನಿ, ಇನ್ನೊಂದು ಕಡೆ ಕುಕ್ಕರ್ನ್ಯಾಗ ಬೇಳೆ ಕುದಿಸಕ್ಕೆ ಇಟ್ಟೀನಿ ರೀ ಸಾರು ಮಾಡೋಕೆ. ಈ ಕಡೆ ಅನ್ನ ಇಟ್ಟೀನಿ, ಈ ಕಡೆ ಬ್ಯಾಳೆಗೆ ಇಟ್ಟೀನಿ. ಈ ಥರ ಕುಕ್ಕರ್ ಭಾಳ ಸೋರ್ತಿತ್ತಪ್ಪ ಅಂದ್ರೆ ಹಿಂಗತ್ತೆ ಅರ್ಬಿ ಸುತ್ತಕೈ ಇಟ್ರೆ ಸ್ವಲ್ಪ ಸೋರಂಗಿಲ್ಲ ರೀ ಫ್ರೆಂಡ್ಸ್. ಇರ್ಲಿಕ್ಕಂದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಅಯ್ಯೋ ಬೇಡ ಆಪರೆ ಆಗಿಬಿಡ್ತೈತಿ. ಹಂಗನೇ ನೋಡ್ರಿ ಹಿಟ್ಟನ್ನು ನಾದಿಟ್ಟಿನಿ ರೀ. ಗೋಧಿ ಹಿಟ್ಟು ನಾದಿಟ್ಟಿನಿ. ಚಪಾತಿ ಮಾಡೋತನ ಮಸ್ತ್ ನೆನೀತೈತಿ. ಮುಂಜಾನೆ ಉಪ್ಪಿಟ್ಟು ಮಾಡಿದ್ನಲ್ಲ, ಇನ್ನೊಂದು ಸ್ವಲ್ಪ ಓದೈತಿ ನೋಡ್ರಿ ಫ್ರೆಂಡ್ಸ. ಯಜಮಾನ್ರ ಚಾವಿ ಐತಿ, ಒಳ್ಳೆ ಚಾವಿ ಕೊಟ್ಟು ಬರ್ತೀನಿ ನಾಷ್ಟ ಮಾಡಂದ್ರು. ಒಳ್ಳೆ ಅವರು ಇಲ್ಲ ಈಗೇನು ಟೈಮ್ ಸಿಗಲ್ ಬಿಡು ಅಂತಂದ್ರು. ಹಂಗಾಗಿ ಅವ್ರ ಬಾಲೆದು ಉಳ್ದೈತಿ. ಮ್ಯಾಗ ಮುಚ್ಚಿದ್ದೆ. ಈಗ ಅದನ್ನ ತೆಗೆದು ಇಲ್ಲಿ ಇಟ್ಟೇನಿ ರೀ, ಒಂದು ಬೊಗಣ್ಯಾಗ ತೆಗೆದು ಇಡ್ಬೇಕು. ಈಗ ಮೊದಲು ಪೂಜೆ ಮಾಡ್ತೀನಿ ರೀ ಫ್ರೆಂಡ್ಸ. ಪೂಜೆ ಇವತ್ತು ಗುರುವಾರ, ಹಾಗಾಗಿ ವಿಶೇಷ ಪೂಜೆ ಮಾಡ್ತೀನಿ ನಾನು. ಹೂ ತರ್ಸೋದ ನೆನಪಿಲ್ರಿ. ನೀನು ನಾನು ಫಂಕ್ಷನ್ದಾಗ ಆ ಕಡೆ ಆಗಿಬಿಟ್ಟೆ. ಯಜಮಾನ್ರು ಅಂಕೋರು ನೆನ್ಪು ಮಾಡ್ತಾರೆ, ಅದನ್ನು ಭಾಳ ರೇರ. ಈ ಶ್ರಾವಣ ಐತಿ, 2 ದಿನಕ್ಕೊಮ್ಮೆ ಮರ ತೊಗೊಂಬ ಅಂತ ಹೇಳೀನಿ. ನಾನು ಹೇಳಿದ್ರೆ ಅವ್ರಿಗೆ ನೆನಪ, ಇರ್ಲಿಕ್ಕಂದ್ರೆ ಇಲ್ಲ. ಹಾಗಾಗಿ ಇವತ್ತು ಹೂವನೇ ಇಲ್ಲದಂಗೆ ಆಗೈತೆ ರೀ ದೇವ್ರಿಗೆ. ಬಟ್ ಹೆಂಗಿರುತ್ತೋ ಹಂಗೆ ಪೂಜೆ ಮಾಡ್ತೀನಿ. ಎಲ್ಲ ದೇವರು ತಿಕ್ಕಿ ಮಾಡಿ ಎಲ್ಲ ಪೂಜೆಯನ್ನು ಕೂಡ ಆಗಳೇ ಮಾಡಿದ್ದೀನಿ ರೀ ಫ್ರೆಂಡ್ಸ. ಯಜಮಾನ್ರು ಬಂದರು. ಬೆಳಗ್ಗೆದೊಂಚೂರು ಉಪ್ಪಿಟ್ಟು ಉಳಿದಿತ್ತಲ್ಲ, ಅದನ್ನು ಕೂಡ ನಾನು ಸ್ವಲ್ಪ ತಿಂದೆ. ಒಂದೊಂದು ಸ್ವಲ್ಪ ಉಳಿದೈತಿ. ಇನ್ನೇಗ ಸ್ವಲ್ಪ ಚಪಾತಿ ಮಾಡಿದೆ, ಸಾರು ಅನ್ನ ಎಲ್ಲ ಮಾಡಿದ್ದೆ. ಯಜಮಾನ್ರು ಬಂದರು, ಹಿಂಗೆ ಬಿಸಿ ಬಿಸಿ ಚಪಾತಿ ಮಾಡಿಕೊಡೋಣ ಊಟ ಮಾಡಿಬಿಟ್ಟಿವಿ. ಸೊ ನಿನ್ನೆ ದೀಪಕ್ಕೆ ಸ್ವಲ್ಪ ಪಲ್ಯ ಕೊಟ್ಟು ಕಳಿಸಿದ್ರಿ, ಅದನ್ನ ಏನೈತಿ ಬಿಸಿ ಮಾಡಿಟ್ಟಿನಿ. ನಾನು ಸ್ವಲ್ಪ ಉಂಡ್ರೆ ಮಕ್ಕಳು ಉಂಟಾವ ಅಂತೇಳಿ ಯಜಮಾನ್ರು ನಾನು ಅದನ್ನ ಬಿಸಿ ಮಾಡ್ಕೊಂಡು ಊಟ ಮಾಡಿದ್ವಿ. ಈಗ ಅಡುಗೆ ಮನೇನ ಕೆಲಸ ಅಂತೂ ಆಗೈತ್ರಿ. ಅದಕ್ಕಂತೇಳಿ ಈಗ ಕೂದಲನ್ನ ಒಂದು ಸ್ವಲ್ಪ ಆರಿಸ್ಕೊತೀನಿ ರೀ. ಯಜಮಾನ್ರು ಸ್ವಲ್ಪ ರೆಸ್ಟ್ ಮಾಡಕತ್ತಾರ. ಅಡುಗೆ ಮನೇನ ಕೆಲಸ ಮುಗೀತು. ಇನ್ನೂ ಸ್ವಲ್ಪ ನಾನು ರೆಸ್ಟ್ ಮಾಡ್ತೀನಿ. ನಮ್ಮಿಬ್ಬರು ಮಕ್ಕಳು ಬಂದರು ನೋಡ್ರಿ. ಏಯ್ ಇಬ್ಬರು ಬಂದರು ನೋಡ್ರಿ ಫ್ರೆಂಡ್ಸ್. ಇವತ್ತು ಮಂತ್ ಎಂಡ್ ಅಲ್ರಿ, ಹಂಗಾಗಿ ಮಧ್ಯಾಹ್ನಕ್ಕೇ ಬಂದರು ಹುಡುಗರು. ಒಂದಮ್ ನಿದ್ದೆ ಮಾಡಿ ಎದ್ದೆ ನೋಡ್ರಿ ಫ್ರೆಂಡ್ಸ. ಮಾಡ ಅವಕ್ಕೆ
ಇವಾಗ ಗಾಳಿ ಹೋದಂಗೆ ಆಗಿ ತಲೆ ನೋವು ಅಂತೇಳಿ ಮತ್ತೆ ಇದನ್ನು ಕಟ್ಕೊಂಡಿದ್ದೆ. ದಿನ ಅರ್ಧಂಬರ್ಧ ಇತ್ತು. ಒಂದು ವಿಡಿಯೋದ ಕೆಲಸ ಇತ್ತು, ಫಟ್ ಅಂತ ಕಣ್ಣು ತೆಗೆದು ಎಚ್ಚರಿಕೆ ಆಯಿತು. ಎಪ್ಪ ಅನ್ನಂಗೆ ಆಗ್ಬಿಡ್ತು ಫ್ರೆಂಡ್ಸ. ಮತ್ತು ಈಗ ಎದ್ದು ಅದು ಇಷ್ಟು ಕೆಲಸ ಮಾಡ್ಕೋಬೇಕಿನ್ನ ಮಾಡಿಲ್ಲ. ಒಮ್ಮೆ ಅರ್ಧ ನಿದ್ದೆಗಳನ್ನು ಕಣ್ಣು ಕೆಂಪದಂಗೆ ಆಗ್ಬಿಡ್ತಾವ್ರಿ. ಈ ನನ್ನ ಮಗ ಇನ್ನು ಮೊಕ್ಕೊಂಡಾನ. ಇವನಿಗೆ ಸಣ್ಣ ಇದ್ದಾಗಿಂದ ಇನ್ನೂ ರೂಢನೇ ತಪ್ಪಿಲ್ರಿ. ಅಂದ್ರೆ ನಾನು ಜೊತೆಗೆ ಬೆದರಿಸಿ ಸ್ವಲ್ಪ ನಾನು ಬಾಜುಕ್ ಮುಕ್ಕೊಂಡು ನಿದ್ದೆ ಮಾಡಿಸಿದ್ನಿ ಅಂದ್ರೆ ಎಷ್ಟೊತ್ತೇನೆ ಬೇಕಾದರೂ ನಿದ್ದೆ ಮಾಡ್ತಾನೆ. ನಾನು ಹಂಗೆ ಏನಾದರೂ ಕೆಲಸ ಮಾಡ್ಕೊತ ಸ್ವಲ್ಪ ಮುಕ್ಕೋರಪ್ಪ ಅಂತ ಹೇಳಿದ್ನಿ ಅಂದ್ರೆ ಒಟ್ಟು ನಿದ್ದೆ ಮಾಡಂಗಿಲ್ಲ ರೀ. ಲಗುಟ್ ಎದ್ದಿರ್ತಾರೆ. ಆಕೆ ಅಂತರೂ ಸ್ನೇಹ ಏನು ಮಾಡತ್ತಾಳ ಗೊತ್ತಿಲ್ಲ ರೀ. ಆಕೆ ಏನು ಮಾಡ್ತಾಳೆ ನೋಡ್ಬೇಕು. ಆಕೆಗೂ ಮುಖ ಅಂತೇಳೀನಿ. ಹ್ಞೂ ಮಮ್ಮಿ ಅಂತ ಹೇಳ ಏನೋ ಮಾಡತ್ತಿದ್ಲು. ನಾನು ಹಂಗೆ ಬಂದು ಮುಕ್ಕೊಂಡು ಇನ್ನೂ ನಿದ್ದೆ ಹತ್ಬಿಟ್ಟೈತಿ. ಈಗ ಏನು ಮಾಡಕತ್ತಾಳ ನೋಡ್ಬೇಕು. ಇವೇನೋ ಮುಕ್ಕೊಂಡಾನ. ಹಾಗೆ ಅಂತೂ ನಿದ್ದೆ ಬರೋಲ್ಲ. ಈ ಚಳಿಗೆ ಬ್ಲ್ಯಾಂಕೆಟ್ ಹೊಚ್ಚಿಸಿ ಮುಕ್ಕೋಶಿನಿ. ಈಗ ನನ್ನ ಗೋಡ ನೀಲಾಗೈತೆ ನೋಡ್ರಿ. ಈಗ ಒಂದು ಸ್ವಲ್ಪ ಕೆಲಸ ಐತ್ರಿ. ಅದನ್ನು ಇಷ್ಟೆಲ್ಲ ಮಾಡಿ ಸಿಗ್ತೇನೆ ನೋಡ್ರಿ. ಆರಾಮ್ ಸರ್ ಇಲ್ಲಿ ಈ ರೂಮ್ ತೆಗೆದು ಬಂದು ಮುಕ್ಕೊಂಡ ಮಾವ. ಇಲ್ಲ್ಯಾಕೆ ಬಂದು ಮುಕ್ಕೊಂಡಿ? ಅಲ್ಲೇ ಮುಕ್ಕೋತಿದ್ದಿಲ್ಲ. ಇಲ್ಲಿ ನಿದ್ದೆ ಹೊಡೆಯತ್ತಾಳ ಮಗಳು. ವಾತಾವರಣ ನೋಡ್ರಿ ಫುಲ್ ಮಾಡ ಯಪ್ಪ. ನಾವು ಆ ಮನೆ ಬಿಟ್ಟು ಬಂದ ಇನ್ನೂ 1 ವರ್ಷ ಆಗಿಲ್ಲ ರೀ ಫ್ರೆಂಡ್ಸ. ಸೊ 1 ವರ್ಷದ ತನಕ ಈ ದಿನದಾಗ ಅಲ್ಲಿ ಏನು ಮಾಡ್ತಿದ್ವಿ, ಹೆಂಗಿರ್ತಿದ್ವಿ ಅನ್ನೋದು ನೆನಪು ಪದೇ ಪದೇ ಹಾಕ್ಕೋತಾನೆ ಇರ್ತೈತಿ. ಹಿಂಗೆ ವಾತಾವರಣ ಆಯ್ತಂದ್ರೆ ಆರಾಮ್ಸಿರಿ ಹೊರಗೆ ಕುಂಡಿರ್ತಿದ್ವಿ ಕುರ್ಚಿ ಹಾಕ್ಕೊಂಡು. ಲಕ್ಷ್ಮಿ ರತ್ತಿ ಒಂದು ಸ್ವಲ್ಪ ಮಾತಾಡೋಕೆ ಬರೋರು. ಅವರು ನಾವು ಕುರ್ಚಿ ಹಾಕ್ಕೊಂಡು ಮಾತಾಡ್ಕೊಂಡು ಕುಂದ್ರೋರು. ಇರ್ಲಿಕ್ಕಂದ್ರೆ ಮಸ್ತ್ ಈ ಟೈಮಿಗೆ ಈಗ 5:15 ಪೌಣೆ 6 ಗಂಟೆ ಆಗಿ ಬಂದೈತಿ. ಈ ಟೈಮಿಗೆ ಸ್ನೇಹ ಅಲ್ಲಿಂದ ಬರ್ತಿದ್ಲಲ್ರಿ. ಬಿಸಿ ಬಿಸಿಯಾಗಿ ಚಹಾ, ಬಿಸ್ಕಿಟ್, ಬ್ರೆಡ್ ಹಿಂಗತ್ತೆಲ್ಲ ತೊಗೊಂಡು ಹೊರಗೆ ಕೊಂಡಿರ್ತಿದ್ವಿ ಹವಾಶಿರಿಗೆ. ಅದೇ ನೆನಪು ಬರುತ್ತೆ ನನಗಂತೂ. ಕಿವಿಯನ್ನು ಹಾಕ್ಕೋಬೇಕು ನೋಡ್ರಿ ಫ್ರೆಂಡ್ಸ. ಈಗ ಸಾಯಂಕಾಲ ಆಗೈತಿ. ಎಲ್ಲ ಫ್ರೆಶ್ ಆಗಿ ಮಾಡಿ ಈ ಕಿವಿ ಓಲೆನ ಹಾಕ್ಕೋಬೇಕಾ. ಇವು ನಾನು ನಮ್ಮ ಈ ಒಂದು ಹಳೆ ವಾಡ್ಯದೊಳಗೆ ರೀ, ಅಂದ್ರೆ ನಮ್ಮ ಸ್ವಂತ ಮನೆಯೇ ಹಳೇದೇನು ಮನೆ ಐತೆ ನೋಡ್ರಿ, ಆವಾಗ ತೊಗೊಂಡಿದ್ದೆ. ಯೂಟ್ಯೂಬ್ ಜರ್ನಿ ಶುರುವಾಗಿತ್ತು ಆಲ್ರೆಡಿ. ಯೂಟ್ಯೂಬ್ದಾಗೂ ನಾನು ಶೇರ್ ಮಾಡ್ಕೊಂಡಿನಿ. 2.5 ಪೌಣೆ 3 ಗ್ರಾಮೇ ಏನೋ ಅದಾವ್ರಿ ಫ್ರೆಂಡ್ಸ್ ಇವು ಕಿವಿಯೇನು. ಸೊ ಇವು ಪಿರಿಕಿ ನೀಲಿ ಅದಂಗೆ ಆಗಿಬಿಟ್ಟಿದ್ದೆವು ರೀ. ಖರಾಬೂ ಆಗಿದ್ವು ಅವು. ಅವಾಗ ಕ್ಲೀನ್ ಮಾಡಿದ್ರು ಮತ್ತು ಅದಾದ್ಮೇಲೆ ಕಿವಿಯಿಂದೆಲ್ಲ ಒಂಥರ ನೀಲಿ ಕಲರ್ ಅದಂಗೆ ಆಗಿಬಿಡ್ತಾವ್ರಿ. ಹೀಗಾಗಿ ಯಜಮಾನ್ರಿಗೆ ಹೇಳಿ ತರಿಸ್ಕೊಂಡಿದ್ದು ಪಿರಿಕಿನ. ಸೊ ಈ ಪಿರಿಕಿನ ಈಗ ಹಾಕ್ಕೊಂಡು ನೋಡ್ತೀನಿ ರೀ, ಬರ್ತಾವ ಇಲ್ಲ ಗೊತ್ತಿಲ್ಲ. ಹಾಕ್ಕೊಂಡು ನಂತರ ನೋಡ್ಬೇಕು. ಟಿಕ್ರಿ ಒಂದೊಂದು ಜಿಗಿ ಇರಂಗಿಲ್ಲ ರೀ. ಈ ಟಿಕ್ರಿ ಜಿಗಿ ಐತೆ ನೋಡ್ರಿ. ಬರ್ತಾವ ಇಲ್ಲ, ಒಂದೊಂದು ಪಿರಿಗೆ ಆಗ್ತಾವ, ಒಂದೊಂದು ಆಗಂಗಿಲ್ಲ. ಸೊ ಇದು ಹಾಕ್ಕೊಂಡು ನೋಡಿದ್ರೆ ಗೊತ್ತಾಗೋದು. ಹಾಂ, ತಿರ್ಗಾಕತ್ತಾವಂದ್ರೆ ಕರೆಕ್ಟಾಗಿ ಬರ್ತಾವ ಅನ್ನಂಗನೇ ಅರ್ಥ ನೋಡ್ರಿ. ಕೂತವ್ರಿ ಕರೆಕ್ಟಾಗಿ. ಇವು ಭಾಳ ಮಂದಿಗೆ ಇಷ್ಟ ಆಗ್ಯಾವ್ರಿ. ನಾ ಎಲ್ಲೋದ್ರೂ ಕೇಳೋತಾರ ಇವು ಎಲ್ಲಿ ತೊಗೊಂಡು ಎಷ್ಟು ಅದಾವು ಏನು ಅಂತೇಳಿ ನೋಡ್ರಿ. ಒಬ್ಬೊಬ್ಬರು 10 ತೊಲಿಗಟ್ಲೆ ಬಂಗಾರ ಇರ್ತೈತಿ ಮೈಮ್ಯಾಗ. ಬಟ್ ನಮ್ಮ ಅಂತಾರ ಬಲ್ಲಿ ಚೂರೋ ಪಾರೋ ಬಂಗಾರ ಇರ್ತೈತಿ. ಇವೇ ಇಷ್ಟ ಆಗ್ಬಿಡ್ತಾವ್ರಿ ಕೆಲವ್ರಿಗೆ. ಇಷ್ಟಿಷ್ಟೇ ಇಷ್ಟ ಆಗ್ತಾವ. ಅದಕ್ಕೆ ಹೇಳೋದು, ಎಷ್ಟಿದ್ರೂ ಇಷ್ಟ ಆಗಂಗೆ ಯೂಸ್ ಮಾಡ್ಕೋಬೇಕಂತೇಳಿ. ಹೌದಿಲ್ರಿ ಫ್ರೆಂಡ್ಸ? ಮೊದಲೆಲ್ಲ ಈ ಥರ ಪಿರ್ಕಿ ಇಟ್ಕೋಬೇಕಂದ್ರಿ ಈ ಥರ ನಿಂತು ಪಿರ್ಕಿ ಹಾಕೋತಿದ್ದಿಲ್ಲ ನಾನು. ಏಪ್ಪ ತಳ ಕುಂತು ಎಷ್ಟು ಸರ್ಕಸ್ ಎಲ್ಲ ಮಾಡಿ ಪಿರ್ಕಿ ಹಾಕೋತಿದ್ದೆ. ಯಾಕಂದ್ರೆ ಹಿಂಗತೆ ಪಿರ್ಕಿ ಹಾಕೋಣ ಬಿದ್ದು ಬಿಡೋದ್ರಿ. ಅದು ಹುಡುಕ್ಯಾಡಕ್ಕೇ ಕಂಡಪಟ್ಟಿ ಟೈಮ್ ಹಿಡಿತಿತ್ತು.
ಆಯ್ತು ನೋಡ್ರಿ. ಏನೇ ಹೇಳ್ರಿ ನೀವು, ಹೆಣ್ಮಕ್ಳಿಗೆ ವಸ್ತ್ರ ಒಡವೆ ಇದ್ರನ್ನೇ ಅಲಂಕಾರ. ಇಲ್ಲಾರ್ದವರು ಚಿಂತೆ ಮಾಡೋ ಅವಶ್ಯಕತೆ ಇರಲ್ಲ. ಆರ್ಟಿಫಿಷಿಯಲ್ ಹಾಕ್ಕೊಂಡು ನಾವೆಲ್ಲರಿಗಿನ್ನ ಭರ್ಜರಿಯಾಗಿ ಮಸ್ತಾಗಿ ಗ್ರ್ಯಾಂಡಾಗಿನೂ ಕಾಣ್ಬೋದು. ಬಂಗಾರ ಕಿವಿನೂ ನೋಡ್ರಿ, ಇವು ಡೈಲಿ ಇಟ್ಕೊಂಡು ಬೇಸರಾಗಿರ್ತೈತಿ. ಇವು ಸೀರೆಗೆ ಅದೆಲ್ಲನೂ ಕೂಡ ಮ್ಯಾಚಿಂಗ್ ಆಗುತ್ತೋ ಬಿಡ್ತೋ. ಆರ್ಟಿಫಿಷಿಯಲ್ ಹಾಕೊಂಡ್ವಿ ಅಂದ್ರೆ ಸೀರೆಗೆ ಒಂದೊಂದು ಕಲರನ್ನು ಹಾಕೋಬೋದು. ಬಂಗಾರ ಸೀರೆಗೆ ಒಂದೊಂದು ಕಲರ್ ತಂದು ಹಾಕೊಳಕ್ಕೆ ಆಗಲ್ಲಲ್ರಿ. ಹಾಗಾಗಿ ನನಗಂತೂ ಭಾಳ ಬಂಗಾರ ಮ್ಯಾಗೆಲ್ಲ ಭಾಳ ಅಪೇಪೆ ಅಂತಿಲ್ಲ. ಇರಬೇಕು ಹೆಣ್ಮಕ್ಳ ರೀತಿಲಿ, ಎಷ್ಟು ಬೇಕು ದೇವ್ರು ನನಗೆ ಅಷ್ಟು ಕೊಟ್ಟನ. ಇಷ್ಟ ಐತಿ ನೋಡ್ರಿ ನನ್ನ ಮೈಮೆ ಬಂಗಾರ. ಇದಿಷ್ಟು ಭಾಳ ಖುಷಿ ಕೊಡ್ತೈತಿ. ಭಾಳ ಇದ್ದಾಗ ನಂಗೆ ಕರೆನೇ ಅಷ್ಟು ಖುಷಿ ಇದ್ದಿದ್ದಿಲ್ಲ, ಏನು ಮಾಡಿದ್ದಿಲ್ಲ. ಬಟ್ ಈಗ ಇಷ್ಟ ಐತಂತ ಬೇಜಾರು ಮಾಡ್ಕೊಳಕಿನ ಇಷ್ಟ ಐತಂತ ಕೇಸಿ ನೋಡ್ರಿ, ಇಲ್ಲಿ 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 ಇಷ್ಟ ಐತಂತೇಳಿ ಖುಷಿ ಪಡ್ಬೇಕಪ್ಪ ಅಂದ್ರೆ ಸಮೃದ್ಧಿಯಾಗಿ ದೇವ್ರು ಎಲ್ಲಾದರೂ ಕೂಡ ಕೊಟ್ಟೆ ಕೊಡ್ತಾನೆ. ಬೇಜಾರು ಮಾಡ್ಕೊತ ಕೂತ್ರ ಬರಂಗಿಲ್ಲ, ಏನು ಮಾಡಂಗಿಲ್ಲ. ಹೆಂಗೆ ಹೋಗುತ್ತಾ, ಹೆಂಗೆ ಸಾಗುತ್ತೈತಿ, ಹೆಂಗೆ ಯಾವಾಗ ಬರ್ತೈತಿ ಅದು ಹಂಗತೆ ಒಪ್ಕೊಂಡು ಹೋಗ್ಬಿಟ್ರೆ ಭಾಳ ಚಂದ ಇರುತ್ತಲ್ಲ. ಆದ್ರೂ ಒಂದೊಂದು ವಿಷಯದೊಳಗೆ ಒಪ್ಕೊಳಕ್ಕಾಗಲ್ಲ. ನನಗೆ ಬಂಗಾರ ಬೆಳ್ಳಿ ಇದನ್ನೆಲ್ಲನೂ ಕೂಡ ಇದ್ರೂ ಜೀವನ ಮಾಡ್ತಾರೆ, ಇಲ್ಲಿಗೂ ಜೀವನ ಮಾಡ್ತಾರೆ. ಆದರೆ ಕೆಲವೊಂದಿಷ್ಟು ಜೀವನದಾಗ ಇರಲೇಬೇಕು ಅನ್ನೋವು ಏನಿರ್ತಾವಲ್ಲ, ಅದು ಒಂದಷ್ಟು ಸಿಕ್ಕಿಲ್ಲ. ಬಟ್ ಅದೇವ್ರು ಕೊಡ್ತಾನನ್ನ ಭರವಸೆ ಅಂತ ಐತಿ ನೋಡ್ರಿ. ಇದು ಕೂಡ ನನ್ನ ಹತ್ರ ಗೋಲ್ಡ್ ಐತಿ. ಇದಕ್ಕಿನ್ನ ಇನ್ನೂ ಹೆಚ್ಚಿಗೆ ಏನು ಬೇಕ್ರಿ, ಹೌದಿಲ್ಲ ಫ್ರೆಂಡ್ಸ? ವಿಡಿಯೋ ಎಷ್ಟಾಗಿದ್ರೆ ಒಂದು ಕಮೆಂಟ್, ಲೈಕ್, ಶೇರ್ ಮಾಡ್ರಪ್ಪ ಪ್ಲೀಸ್. ನನ್ನ ಮಗಳು ಮಸ್ತಾಗಿ ಕಡಕ್ಕಾಗಿ ಚಹಾ ಮಾಡ್ಕೊಂಬಂದಾಡ್ರಿ ನೋಡ್ರಿ. ಮಸ್ತ್ ಗಟ್ಟಿಯಾಗೂ ಮಾಡ್ಯಾಳ, ಸೂಪರಾಗಿ ಚಹಾ ಜೊತೆಗೆ ಇದೊಂದು ಸಣ್ಣ ಪಾಕೆಟ್ ಬಿಸ್ಕಿಟ ತಿಂದು ಉಳ್ದಿದ್ದ ಕೆಲಸ ನೋಡಮ್ಮಂತ. ಮಧ್ಯಾಹ್ನದ ಅನ್ನ ಸಾಂಬಾರು ಐತ್ರಿ, ಬಿಸಿ ಮಾಡಿನ ಸಾರು ಮತ್ತು ಚಪಾತಿ ಇದ್ದು ಅಪ್ಪ ಮಗ ಒಂದು ತಟ್ಟನೆ ಉಣ್ಣಾಕತ್ತಾರ. ಬರೀ ಅನ್ನ ಸಾರು ಮಧ್ಯಾಹ್ನದ ಎರಡು ಚಪಾತಿ ಇದ್ದು ರೀ ಮಧ್ಯಾಹ್ನದ ಯಜಮಾನ್ರಿಗೆ ಅಂತೇಳಿ ಇಟ್ಟಿದ್ದೆ. ಇಟ್ಟಿರೇನು ಇಲ್ಲಿ ಈಗ ಇಲ್ಲದ್ ಮಾಡ್ತೀರಲ್ಲ ಸ್ನೇಹ. ಆಲ್ಮೋಸ್ಟ್ ಯಜಮಾನ್ರದ್ದು ಪಿಲುಂದು ಊಟ ಅಂತ ಆಗಕ್ಕೆ ಬಂದದ್ರಿ. ಇಲ್ಲಿ ಏನು ಮಾಡೀನಪ್ಪ ಅಂತಂದ್ರೆ ಮಸ್ತಾಗಿ ಬಟಾಟೆ ಫ್ರೈ ನೋಡ್ರಿ. ಈ ಚಳಿಗೆ ಸಣ್ಣಗ ಜಿಟಿ ಜಿಟಿ ಮಳೆಗೆ ಇನ್ನೊಂದು ಬ್ಯಾಚ್ ಐತಿ ನೋಡಿ, ಬೇಕಾ ನೀನ? ಬಟಾಟೆ ಫ್ರೈ ಅಂತೂ ಸೂಪರ್ ಆಗಿರ್ತೈತಿ ನೋಡ್ರಿ ಫ್ರೆಂಡ್ಸ್. ಈ ಚಳಿಗಂತೂ ನಂಗೆ ರೆಸಿಪಿ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೀನಿ ರೀ. ಒಬ್ರು ಸಿಸ್ಟರು ಕಮೆಂಟ್ ಹಾಕಿದ್ರು ಲಾಸ್ಟ್ ವಿಡಿಯೋದೊಳಗೆ, ಯಾವುದೋ ಒಂದು ಬಟಾಟೆ ಫ್ರೈ ಮಾಡಿದ ವಿಡಿಯೋಕ್ಕೆ. ಬಟ್ ಯಾವುದೋ ಒಂದು ಗುಂಗಿನೊಳಗೆ ಪಟ ಅಂತೇಳಿ ಮಾಡಿಬಿಟ್ಟೀನಿ ರೀ. ಹಂಗಾಗಿ ಶೇರ್ ಮಾಡ್ಕೊಳೋದಕ್ಕೆ ಆಗಲಿಲ್ಲ. ಮಸ್ತ್ ಅಕ್ಕವು ನೋಡ್ರಿ, ಟೈಮೂ ಭಾಳ ಇಡಂಗಿಲ್ಲ ಮತ್ತು ಇದಕ್ಕೆ ಪದಾರ್ಥನೂ ಜಾಸ್ತಿ ಬೇಕಾಗೂ ಇಲ್ಲ. ನಮ್ಮ ಸ್ನೇಹ ಹೇಳಿದ್ರೂ ಮಾಡಿಬಿಡ್ತಾವೆ ಬಟಾಟೆ ಫ್ರೈ, ಅಷ್ಟು ಮಸ್ತ್ ಆಗ್ತಾವೆ. ಸೊ ನೆಕ್ಸ್ಟ್ ಟೈಮ್ ಖಂಡಿತ ನಿಮ್ಗೆ ರೆಸಿಪಿನ ಮತ್ತೊಂದು ಸರಿ ಶೇರ್ ಮಾಡ್ತೀನಿ. ಗೊತ್ತಿದ್ದವರು ನೋಡ್ತಿರ್ತೀರಲ್ಲ, ಇವಾಗ ನಿಮ್ಗೆ ಅಯ್ಯೋ ಮಾಡಿದ್ರತಪ್ಪ ಅಂತ ಅನ್ಕೊತೀರಲ್ಲ, ಅದಕ್ಕೆ ನಿಮ್ಗೆ ಯೂಸ್ಫುಲ್ ಆಗ್ತದೆ ನೋಡಿ. ಸಾಯಂಕಾಲ ಮಕ್ಕಳು ಸಾಲಿಂತ ಬರೋಣ ಮಾಡೋಣ. ನಿಮ್ಮ ಸಾಕನ್ನು ಹಾಕ್ಲಿ ನಂದೆರಡು ಅದಾವು 3 ಪೀಸಾ ನಿನಗೂ? ನಿನ್ಗೆ ಅಕ್ಕಿ ಹೊಟ್ಟೆ ತಿಂದ ಅನ್ನ ಸರ್ ಒಲ್ಲೆ ಅಂತಾನ ಬಾಯ್ಲಿ ಅಕ್ಕಿ ಟೋಸ್ಟ್ ಬಾ ಎಷ್ಟು ತಿಂದೀನಿ ಟೋಸ್ಟ್ ಆಗಳೆ ನಾ ತರ್ಸಿದ್ನಿ ಆಗ ಸಂಜೆ ಮಾಡಿ ಪಾವ್ ಕಿಲೋ ತರ್ಸಿನಿ. ಎಷ್ಟು ದಿನ ಆಯ್ತು, ಅದಕ್ಕೆ ಬಿಸ್ಕಿಟ್ ಉಳ್ದವು ತಿಂದಾಳಕ್ಕಿ ಮಸ್ತ್ ಕುತ್ಕೊಂಡು. ಹೌದೌದು ಸಾಕು ಬಂದ್ ಮಾಡ್ತೀನಿ ನೋಡ ಅಂದ್ರೆ ಮತ್ತೆ ಅಕ್ಕಿನೂ ಅಲ್ಲಂತ ಈಗ ರಗಡದವ್ ಈಗ ಮ್ಯಾಗ ಅನ್ನ ಸಾರು ಅಂತಿಲ್ಲ. ಇನ್ನು 4 ಬಟಾಟೆ ಫ್ರೈ ತಿಂದು ಮ್ಯಾಗ ಅನ್ನ ಸಾರು ಉಂಡ್ಬಿಟ್ರೆ ರಾತ್ರಿ ಊಟಕ್ಕೆ ಏನು ಬೇಕ್ರಿ, ಮತ್ತೆ ಇನ್ನೇನು ಬೇಕಾ. ಈಗ ಇವನ್ನ ತೆಗೆದು ಬಿಡ್ತೀನಿ ರೀ ಫ್ರೆಂಡ್ಸ್. ಬೆಳಗ್ಗೆ ಬ್ಲಾಗನ್ನು ಇದ್ರಾಗೆ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ. ಆಲ್ರೆಡಿ ನಾಷ್ಟ ಮಾಡೀನಿ. ನಾಷ್ಟಕ್ಕೆ ಮಾಮೂಲಿ ಸುಸಲ ನೋಡ್ರಿ, ನಂದು ಈಗ ನಾಷ್ಟ ಐತಿ ಮಾಡಾಕತ್ತೀನಿ. ಈಗ ನಮ್ಮ ಯಜಮಾನ್ರು ಆಲ್ರೆಡಿ ಚಹಾ ಸೋಸ್ಕೊಂಡು ಬಂದರು. ಅವ್ರಿಗೆ ನಾಷ್ಟ ಹಾಕ್ಕೊಟ್ಟು ಚಾಕಿಟ್ಟು ನಾ ಇಲ್ಲಿ ಬಂದು ಕೂತೆ. ಅಂದ್ರೆ ಅವ್ರು ಸೋಸ್ಕೊಳೋದಂದ್ರೆ ಅವ್ರು ಸೋಸ್ಕೊಂಡ್ರೆ ಏನು ಅಡ್ಡಿ ಇಲ್ಲ ಅಂತ ಹೇಳಿ
ಮೊದ್ಲು ಅವ್ರದ್ದು ಪತಿಯೇ ಪರಮೇಶ್ವರ ಪರದೈವ ಅಲ್ರಿ. ಅವ್ರದ್ದು ಆದ್ಮೇಲೆ ನಮ್ಮದು ನೋಡ್ರಿ. ಈಗ ಆಲ್ರೆಡಿ ಅವ್ರ ನಾಷ್ಟ ಚಹಾ ಕುಡಿಯಕತ್ರ ನನ್ನ ದಿನ ನಾಷ್ಟ ಇಲ್ಲೇ ಕುಂತೈತಿ. ಈಗ ಚಹಾ ಆರತ್ತಂತ ಬಡ ಬಡ ಇಷ್ಟು ಕ್ವಿಕ್ಕಾಗಿ ನಾಷ್ಟ ಮಾಡ್ಕೊಂಡು ನಿಮ್ಮ ಜೊತೆಗೆ ಸಿಗ್ತೀವಿ. ತಿನ್ನಿ. ಸಣ್ಣವಿದ್ದಾಗ ಎಷ್ಟು ಚಂದ ಮಾತಾಡ್ತಿದ್ದೇನೆ ರೀ ಬ್ಲಾಗ್ದೊಳಗೆ. ಈಗ ದೊಡ್ಡವಾದಂಗೆಲ್ಲ ಪಪ್ಪನ ಮೊಬೈಲ ತೊಗೊಂಡು ಕೂತು ಬಿಡ್ತಾನೆ. ಫ್ರೆಂಡ್ಸ್, ಮಧ್ಯಾಹ್ನ ಬ್ಲಾಗ್ ಶುರು ಮಾಡತ್ತೆ ನೋಡ್ರಿ. ಸ್ವಲ್ಪ ಅಕ್ಕಿ ಇದ್ದು ಹಂಗಾಗಿ ಅದೆಷ್ಟೈತೆ ಅನ್ನ ಮಾಡಿದ್ದೆ. ಈಗ ತೊಗೊಂಡು ಬಂದಾರೆ ಯಜಮಾನ್ರು ಅಕ್ಕಿ, ಸಕ್ಕರೆ ಮತ್ತು ಎಣ್ಣೆ ಕಲಸಾಗಿತ್ತು. ಎಣ್ಣೆನೂ ಕೂಡ ತೊಗೊಂಡು ಬಂದಾರ. ಇನ್ನು ಮಾಲ್ ತರೋರು ಅದಾರ ರೀ. ಈಗ ಹಂಗೆ ಟೈಮ್ ಸಿಕ್ಕಿಲ್ಲ, ಈಗ ಎಷ್ಟು ಬೇಕಷ್ಟು ತಂದಾರ. ಇವಾಗ ಮಧ್ಯಾಹ್ನ ಊಟಕ್ಕೆ ಚಪಾತಿ ಮತ್ತು ಸಬ್ಬಸ್ಗಿ ಸೊಪ್ಪನ್ನ ಉಸುಳಿ ಕಾಳಿನಾಗ ಇಟ್ಟು ಮಾಡೀನಿ ರೀ. ಮಸ್ತ್ ಆಗೈತಿ. ನಾನು ಶೇಂಗಾ ಚಟ್ನಿ ಮೊಸರು ಹಾಕ್ಕೊಂಡಿನಿ. ಯಜಮಾನ್ರು ಮಸಾಲೆ ಖಾರ ಮೊಸರು ಹಾಕ್ಕೊಂಡಾರ. ಸೊ ಸಿಂಪಲ್ಲ ಮಧ್ಯಾಹ್ನದ ಊಟ ನೋಡ್ರಿ. ಮಕ್ಕಳೆಲ್ಲ ಅವಾಗ ಸಾಲಿಗೆ ಹೋಗ್ಯಾವ. ಸೊ ಒಗ್ಗರಣದು ಹೋಗೋದು, ಕಸ ಮನೆ ಒರೆಸೋದು ಎಲ್ಲ ಪೂಜೆ ಗೀಜೆ ಅವಾಗೆಲ್ಲ ಆಗ್ಯದ. ಬಾಂಡೆ ಅದಾವ್ರಿ. ಆದರೆ ಇವತ್ತು ತಿಕ್ತೀನಿ. ಇಲ್ಲಿಕ್ಕಂದ್ರೆ ಬಾಜುಕಿನ ಅಂಟಿಗೆ ಸ್ವಲ್ಪ ಹೆಲ್ಪ್ ತೊಗೋತೀನಿ ಬನ್ನಿ. ಹಂಗೆ ನೋಡೋಣ ಏನಾಗುತ್ತಾ ಅಂತೇಳಿ. ಇವತ್ತು ಈಗ ಸಿಂಪಲ್ ಊಟ ನೋಡ್ರಿ. ನಿಮ್ಮ ಮನೆಗೆ ಏನು ಅಡುಗೆ ಕಮೆಂಟ್ ಮಾಡಿ ಹೇಳ್ರಿ. ಬಾಯ್. ಬಾಯ್ ಗುಂಡ. ಫ್ರೆಂಡ್ಸ, ನೆಕ್ಸ್ಟ್ ಡೇ ಶನಿವಾರ ದಿನದ ವ್ಲಾಗ್ ನೋಡ್ರಿ. ಇದು ಬೆಳಿಗ್ಗೆ ಲಗುಟ್ಟೆದ್ದ ಮಕ್ಕಳಿಗೆ ಇವ ನೀರನ್ನೆಲ್ಲ ಕಾಯಿಸ್ಕೊಟ್ಟು ಯಾಕ ಇಲ್ಲೇ ಬಿಡುತ್ತಾ ಇಲ್ಲಿ ತನ್ ಬ್ಯಾಗ್ತಾ. ಫ್ರೆಂಡ್ಸ, ಮಕ್ಕಳು ಶಾಲೆಗೆ ಹೋದಾದ್ಮೇಲೆ ಮಲ್ಕೊಂಬಿಟ್ಟಿನಿ ರೀ. ಪಿಲ್ಲಿ ಒಂದು ಇವತ್ತು ಬ್ಯಾಗ್ ಇದ್ದಿದ್ದಿಲ್ಲ ಅಂತ, ಮತ್ತು ಡಬ್ಬಿಗೂ ಅವ್ರು ನಾಷ್ಟ ಒಲ್ಲೆ ಅಂದರು. ಬಿಸ್ಕಿಟ್ ತೊಗೊಂಡು ಹೋಗ್ತೀನಿ ಅಂದರು. ಅದಕ್ಕಂತೇಳಿ ಪಿಲ್ಯಾಗ ಬರೀ ನೀರಿನ ಬಾಟ್ಲಿ ಏನರ ಬುತ್ತಿ ಇವತ್ತೇನು ಕೊಟ್ಟರು ನಡೀತದ್ರಿ. ಬ್ರೆಡ, ಬಿಸ್ಕಿಟ, ಆಮೇಲೆ ಡ್ರೈ ಫ್ರೂಟ್ಸ್, ಹಣ್ಣುಗಳು, ಇವತ್ತೇನಾದರೂ ಅಲೋಡ್ ಇರ್ತೈತಿ. ಅವರಿಗೆ ಬಿಸ್ಕಿಟ್ ಬೇಕಂತ, ಹಂಗಾಗಿ ಅವ್ರು ಅದೇ ತೊಗೊಂಡು ಹೋದರು. ಮತ್ತು ಅದೇ ಬ್ಯಾಗ್ ಇಡಕ್ಕೆ ಬಂದಿದ್ದ. ರೋದಾದ್ಮ್ಯಾಗ ಮಲ್ಕೊಂಬಿಟ್ಟೆ ನಾನು. 7:30 ಆಗೈತಿ ಟೈಮ್. ಈ ಸದ್ಯಕ್ಕೆ 8:30 ಆಗೈತಿ. ಒಂದು ತಾಸು ಮತ್ತು ನಿದ್ದೆ ಹೊಡೆದ ನೋಡ್ರಿ. ಮಕ್ಕಳು ಶಾಲೆಗೆ ಹೋದಾದ್ಮ್ಯಾಗ ನಿದ್ದೆ ಹೊಡೆದು ಈ ಸದ್ಯಕ್ಕೆ ಮತ್ತು ಈಗ ಎದ್ದು ಮತ್ತು ಮುಖದೆಲ್ಲ ತೊಗೊಂಡೆ, ನೀರಿಟ್ಟಿದೆ. ಯಜಮಾನ್ರಿಗೆ ಜಳಕ ಮಾಡೋಕೆ ಹೋಗ್ಯಾರ. ನೈಟ್ದು ಸ್ವಲ್ಪ ರೈಸ್ ಐತ್ರಿ ಫ್ರೆಂಡ್ಸ್. ನಾನು ದಾಲ್ ಕಿಚಡಿ ಮಾಡಿದ್ದೆ. ಸೊ ಹಾಗಾಗಿ ಅದೈತಿ. ಅದನ್ನ ಸದ್ಯಕ್ಕೆ ಬಿಸಿ ಮಾಡೋಕೆ ಇಟ್ಟಿನಿ. ಅದು ಯಜಮಾನ್ರ ಪಾಲಿಂದನೇ ಊಟ ಮಾಡ್ತೇನಾದರೂ. ಆಮೇಲೆ ಬರೀ ಚಪಾತಿ ಅಷ್ಟೇ ತಿಂದರು, ಅನ್ನ ಉಣ್ಲಿಲ್ಲ. ಹಂಗಾಗಿ ಅದನ್ನ ಕೆಡ್ಸೋದು ಯಾಕಂತೇಳಿ ಈಗ ಅದನ್ನ ಬಿಸಿ ಮಾಡೋಕ್ಕಿಟ್ಟಿನಿ. ಸೊ ಈಗ ಅದನ್ನ ಬಿಸಿ ಮಾಡಿಕೊಡ್ತೀನಿ. ಮ್ಯಾಗಡ್ ಚಹಾ ಮಾಡಿಕೊಟ್ಟೆ ಅಂದ್ರೆ ಅವ್ರ ಕೆಲಸ ಇಷ್ಟ ಆಗ್ತದೆ. ಸ್ನಾನ ಮಾಡ್ಕೊಂಡು ಬರಲಿ. ಈಗ ನೋಡೋಣ ಅಂತ. ಈಗ ಇವತ್ತಿನ ಕೆಲಸ ಏನೇನಾಗುತ್ತೆ ಏನೇನಿಲ್ಲ ಗೊತ್ತಿಲ್ಲ. ಇದ್ರೊಳಗನೆ ಕಂಟಿನ್ಯೂ ಮಾಡಕತ್ತೀನಿ. ಈ ಲಾಗ್ದೊಳಗನೆ ನೀವು ಕೂಡ ಕಂಟಿನ್ಯೂ ಆಗಿ ವಾಚ್ ಮಾಡ್ತೀರಿ. ಅವರು ರೈಸ್ ತಿಂದರ್ರಿ, ಬಿಸಿ ಮಾಡಿಕೊಟ್ಟೆ. ಈಗ ಚಹಾ ಮಾಡೀನಿ. ಒಬ್ಬೇಕಿಗೆ ಎಲ್ಲಿ ನಾಷ್ಟ ಮಾಡ್ಕೊಂಡು ಕುಂದಿರ್ಲಿ ಅಂತೇಳಿ ನಾನು ಈಗ ಒಂದು ಬಟ್ಲ ತುಂಬ ಚಹಾ ಮಾಡ್ಕೊಂಡೀನಿ. ಟೋಸ್ಟ್ ಅದಾವ್ರಿ. ಚಹಾ ಮತ್ತು ಟೋಸ್ಟ್ ತಿಂದ್ರೆ ಆಯಿತು ಅಂತ ಹೇಳಿ. ಸೊ 1-2 ಟೋಸ್ಟ್ ತಿಂದ್ರೆ ಸದ್ಯಕ್ಕೆ ನನಗೆ ಹೊಟ್ಟೆ ಎಷ್ಟು ತಡೀತದ್ರಿ. ಇವರು ಮಾರ್ಕೆಟ್ ತರಕ್ಕೆ ಹೋಗ್ಕೇನಂದ್ರು. ಸ್ವಲ್ಪ ಮಾರ್ಕೆಟನ್ನು ಆಗೈತ್ರಿ. ಒಂದು ಸಂಸಾರದಾಗ ಒಂದು ಐತನದ್ರಾಗ ಇನ್ನೊಂದು ಕಲಸ ಆಗತ್ತೆ ನೋಡ್ರಿ ಫ್ರೆಂಡ್ಸ. ಸಜ್ಜಿ ತರ್ತೀರಿ 1 ಕಿಲೋ? ಅಲ್ಲಿ ಸಿಗ್ತಾವಲ್ಲ ಮತ್ತು ಮಾರ್ಕೆಟ್ದಾಗ. ಕೇಸರಿ ರವೆ ಅಲ್ಲೇ ಚಲೋ ಸಿಗ್ತಾವ ಮಾರ್ಕೆಟ್ದಾಗ. ಹತ್ತಿ ದುಕಾನ್ದಾಗ 1-2 ಕಿಲೋ ತೊಗೊಂಬರ್ರಿ. ಇಲ್ಲಿ 1 ಕಿಲೋ ತೊಗೊಂಬರ್ರಿ. ನೋಡ ನಾಷ್ಟ ಏನು ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ್. ದಿನಕ್ಕೆ ಒಂದಿನ ಕೇಸರಿ ರವೆ, ಒಂದಿನ ಬಿಳಿ ರವದ ಉಪ್ಪಿಟ್ಟ, ಒಂದಿನ ಪಡ್ಡ, ಒಂದಿನ ಸುಶ್ಲ ಆದ್ರೆ ಕರೆಕ್ಟ್ ಆಗತ್ತೆ ರೀ. ಈಗ ಪದೇ ಪದೇ ಸುಶ್ಲನೇ ಆಗೈತಿ. ಚಾ ಟೋಸ್ಟ್ ತಿನ್ನೋಣ ಬರ್ರಿ.